ಯಾವಾಗಲೂ ಒಂದೇ ರೀತಿ ಸಾರು ತಿಂದು ಬೋರ್ ಆಗಿದೆಯಾ? ಹಾಗಾದರೆ ಇಲ್ಲಿದೆ ನೋಡಿ ಡಿಫ್ರೆಂಟ್ ಆದ ಸಾರು ರೆಸಿಪಿ. ಸಾಂಬಾರು ಈರುಳ್ಳಿಯಿಂದ ಸಾಂಬಾರು ಮಾಡಿರ್ತೀರಾ, ಆದರೆ ಸಾರು ಮಾಡಲಿಕ್ಕಿಲ್ಲ. ತುಂಬ ಸಿಂಪಲ್ಲಾಗಿ ಸಾರನ್ನು ಮಾಡಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ. ಸಾರು ಮಾಡೋಕ್ಕೆ ನಾನಿಲ್ಲಿ ಬಾಣಲಿಗೆ 1 ಗಡ್ಡೆ ಅಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹಾಕಿದ್ದೇನೆ. ಹಾಗೆ 3/4 ಸ್ಪೂನಿನಷ್ಟು ಜೀರಿಗೆ ಹಾಕಿ ಇದನ್ನು ಈ ರೀತಿ ಜಜ್ಜಬೇಕು. ತೀರಾ ನೈಸಾಗಿ ಜಜ್ಜುವ ಅವಶ್ಯಕತೆ ಇಲ್ಲ, ಈ ರೀತಿ ತರಿ ಆದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಜಜ್ಜಿದ ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಟು ಬಾಣಲಿಗೆ 1 ಸ್ಪೂನಿನಷ್ಟು ತುಪ್ಪ ಹಾಕಿ ಸ್ಟವನ್ನು ಆನ್ ಮಾಡಿ ಇದನ್ನು ಈಗ ಫ್ರೈ ಮಾಡಬೇಕು. ನೋಡಿ, ಇದು ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸಿಪ್ಪೆ ತೆಗೆದಿರುವಂತಹ ಸಾಂಬಾರು ಈರುಳ್ಳಿ ಹಾಕಿದ್ದೇನೆ. ನಾನಿಲ್ಲಿ 1 ಮುಷ್ಟಿಯಷ್ಟು ಸಾಂಬಾರು ಈರುಳ್ಳಿನ ತಗೊಂಡಿದ್ದೀನಿ. ಈ ಈರುಳ್ಳಿನ ಸ್ವಲ್ಪ ಹುರಿಬೇಕು. ಈರುಳ್ಳಿ ಸ್ವಲ್ಪ ಹುರಿದ ನಂತರ ಕಟ್ ಮಾಡಿರುವಂತಹ 1 ಟೊಮೆಟೊ, ಹಾಗೆ ಈ ರೀತಿ ಸಿಗಳಿರುವಂತಹ 3 ಹಸಿಮೆಣಸನ್ನು ಹಾಕಿ ಇದನ್ನು ಹುರಿಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿಗೆ ನೀರು ಹಾಕಿ ನೆನೆಸಿಡಬೇಕು. ಈಗ ಇದನ್ನು ಚೆನ್ನಾಗಿ ಕಿವುಚಿ ನೀರನ್ನು ಮಾತ್ರ ಹಾಕ್ಕೊಳ್ಬೇಕು. ಇದೇ ರೀತಿ 2 ಬಾರಿ ನೀರನ್ನು ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಹಾಕಿದ್ದೇನೆ. 2 ಚಿಟಿಕೆಯಷ್ಟು ಅರಸಿನ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರಿಸಬೇಕು. ಈಗ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಲೋಟದಷ್ಟು ನೀರು ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕುದಿ ಬರಿಸಬೇಕು. ಇದು ಚೆನ್ನಾಗಿ ಕುದಿ ಬರುವಾಗ 1 ಸ್ಪೂನಿನಷ್ಟು ಸಾರಿನ ಪುಡಿ, 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿ ಹಾಗೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಕುದಿ ಬರಿಸಿ. ನೀವು ಕರಿಬೇವನ್ನು ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬಹುದು ಅಥವಾ ಈ ರೀತಿ ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೊಳ್ಬಹುದು. ಕರಿಬೇವನ್ನ ಲಾಸ್ಟಿಗೆ ಹಾಕಿದರೆ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿ. ಯಾವಾಗಲೂ ಒಂದೇ ರೀತಿ ಸಾರು ಮಾಡೋಕ್ಕಿಂತ ಈ ರೀತಿ ಸಾಂಬಾರು ಈರುಳ್ಳಿಯಿಂದ ಸಾರು ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ಮನೆ ಮಂದಿಯೆಲ್ಲ ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ನಾನಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಸಾರು ಹಾಕ್ಕೊಂಡು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ. ಸಖತ್ ರುಚಿಯಾಗಿದೆ ಸಾರು. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಆದವರು ಬೆಲ್ ಐಕಾನ್ ಆನ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.